ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸರ್ವರಿಗೂ ಆಧಾರದ ಸುಸ್ವಾಗತ. ಇವತ್ತು ನಾವು ನಮ್ಮ ದೋಸ್ತಂದು ಮನೆಗೆ ಹೋಗ್ತಿದ್ದೀವಿ. ಯಾಕಪ್ಪ ಅಂತಂದರೆ ಅವನು ಅಡಿಕೆನ ತಗೊಂಬಂದು ಹಚ್ಚಿ ಸಸಿ ಮಾಡಿ ಅದನ್ನು ಪಾಕೆಟಿಂಗ್ ಮಾಡ್ತಿದ್ದಾನೆ. ಯಾವ ರೀತಿ ಪಾಕೆಟಿಂಗ್ ಮಾಡ್ತದೆ ಅಂತ ನೋಡ್ಕೊಂಡು ಬರೋಣ, ಬನ್ನಿ ಹೋಗೋಣ. ಗೌಡ್ರು ನೋಡಿದ್ರೆ ಅಲ್ಲಿ ನಿಂತಿದ್ದಾರೆ, ಬರ್ತಿದ್ದಾರೆ ಗೌಡ್ರು. ಪಾಕೆಟಿಂಗ್ ರೆಡಿ ಆಗ್ತದೆಲ್ಲ. ಇದು ಗೌಡ್ರ ಮನಿ, ಇದು ಅವರ ಶೆಡ್. ಇದು ಗೌಡ್ರು ಹಾಕಿರ್ತಕ್ಕಂಥ ಅಡಿಕೆ ಗೋಟ್ ಇರ್ತಾರ. ಕೆಲಸ ಮಾಡಲ್ಲ, ಆದ್ರೆ ಇವತ್ತು ಕೆಲಸ ಮಾಡಕ್ಕೆ ಫುಲ್ ರೆಡಿಯಾಗಿ ಗೌಡ್ರೆ ಇವತ್ತು ಅಡಿಕೆ ಇದು ಮಾಡ್ತಿದಾರೆ ಅಂದ್ರೆ ಪಾಕೆಟಿಂಗ್ ಮಾಡ್ತಿದಾರೆ. ಗೌಡ್ರೆ ಎಲ್ಲಿಂದ ತಗೊಂಬಂದ್ರಿ ಅಡಿಕೆನ? ಆಮೇಲೆ ಎಷ್ಟು ಪಾಕೆಟಿಂಗ್ ಮಾಡಿದಿರಿ? ಆಮೇಲೆ ಎಷ್ಟು ದಿವಸ ಬೇಕಾದ್ ನಿಮಗೆ ಅದನ್ನ ಸಸಿ ಆಗಕ್ಕೆ? ಎಲ್ಲಾ ಮಾಹಿತಿ ನಮ್ಗೆ ಕೊಡ್ಬೇಕು ನೀವು. ಇವಾಗ ಅಲ್ಲಿ ಹೋಗಣ್ರ, ನಿಮ್ ತೋಟನ ಏನದು? ಇದು ಸತಿ ಫಾರ್ಮಸ್ ಟೈಪ್ ಹೋಗಂಬರ್ರಿ, ಗೌಡ್ರ ಕೂಡ ಹೋಗಣ್ರಿ. ಫಾರ್ಮಸ್ ಈಗ ಏನ್ರಿ ಫಾರ್ಮ್ ಹೌಸ್ ನ ಸಿಕ್ಕಾಪಟ್ಟೆ ಕಳೆ ಐತಿ? ಇಲ್ಲ, ಅದು ಕಳೆ ಕಿತ್ತಿದ್ವಿ ನಾವು. ಲೈಕ್ ಹಬ್ಬ ಅಂದ್ರೆ ಒಂದ್ 20 ದಿವಸ ಹಿಂದೆ ಕಳೆ ಎಲ್ಲ ಫುಲ್ ಕಿತ್ತು ಅಡಿಕೆ ಗೋಟ್ ಕಾಣ್ತಿರ್ಬೋದು. ಅಡಿಕೆ ಬಂದಿದೆ 2 ಅಡಿ ಬಂದಿದೆ. ಬಟ್ ಮಳೆ ಬಂತಲ್ಲ, ಕಂಟಿನ್ಯೂಸ್ ಒಂದು 15 ದಿವಸ ಮಳೆ ಬಂತು, ಕಳೆ ಕೀಳಕ್ ಆಗ್ಲಿಲ್ಲ. ಆ ನಂತರ ಕಳೆ ಕೀಳಕ್ ಹೋದಾಗ ಅಡಿಕೆ ಬೇರ್ ಸಮೇತ ಬಂದ್ಬಿಡೋದು ಅದು. ಆ ಕಾರಣದಿಂದ ಕಳೆ ಕಿತ್ತಿಲ್ಲ. ಬಟ್ ಈಗ ಅಡಿಕೆ ಸಸಿ ಇರ್ಬೋದಲ್ಲ, ಅಡಿಕೆ ಇವತ್ತು ಕಾಡಿನ ಗಿಡ ಅದು. ಕಾಡ್ ಗಿಡ ಅದು. ಅಡಿಕೆ ಕಳೆ ಈ ಟೈಮಲ್ಲಿ ಕಳೆ ಏನ್ ಇದಾಗಲ್ಲ. ಬೇರೆ ಕಿತ್ತು ನಾವು ಪಾಕೆಟ್ ಮಾಡ್ತಿದೀವಲ್ಲ, ಪಾಕೆಟ್ ಮಾಡ್ತಾರೆ ಕಾಣಬಹುದು. ಆ ಟೈಮಲ್ಲಿ ಕಳೆ ಏನ್ ಇಲ್ಲೇ ಬಿಡಲ್ಲ, ಕಳೆನ್ ಬೇಡ. ಈಗ ಆಯ್ತು, ಈಗ ನೀವು ಇದನ್ನ ಗೋಟ್ನ ಅಂದ್ರೆ ಎಲ್ಲಿಂದ ತಗೊಂಬಂದ್ರಿ? ನಿಮ್ಗೆ ಯಾರು ಸಜೆಸ್ಟ್ ಮಾಡಿದ್ರು? ನಾವು ಚಿತ್ರಹಳ್ಳಿಯಿಂದ ತಂದಿದ್ದು. ಚಿತ್ರಹಳ್ಳಿ ಒಳಲ್ಕೆರೆ ಕೇಳಿರಲ್ಲ, ಅಲ್ಲಿಂದ 7 ಕಿಲೋಮೀಟರ್ ಆಗುತ್ತೆ ಚಿತ್ರಹಳ್ಳಿ. ನಿಮ್ಗೆ ಯಾರು ಗೈಡ್ ಮಾಡಿದ್ದನ್ನ? ಅಲ್ಲಿ ನಮ್ಮ ಮಾಮರ್ ಇದಾರೆ, ಬೀಗ್ರೂರು. ಚಿತ್ರಹಳ್ಳಿಯಿಂದ ಒಂದು 7,000 ಗೋಟ್ ತಂದಿದ್ದೆ. 7,000 ಗೋಟ್ ಹಾಕಿದೀನಿ. 7,000 ಗೋಟ್ ಹಾಕಿದೀರಾ? ಆಲ್ರೆಡಿ ಸ್ಪ್ರಿಂಕ್ಲರ್ ಎಲ್ಲ ಮಾಡಿದೀರಾ. ಗೋಟು ಸಹ ಇವತ್ತು ಮೊಳಕೆ ಹೊಡೆದು ಎಲಿ ಮೇಲೆ ಇವು ಬಂದಿದೆ, ಎಲಿ ಕಾಣ್ತದವು. ಇದಕ್ಕೆ ಮತ್ತೆ ಅಂದ್ರೆ ಮತ್ತೇನಾದ್ರೂ ರಾಸಾಯನಿಕ ಸಿಂಪಡಣೆ ಮಾಡೋದು? ನಾವು ರಾಸಾಯನಿಕ ಯಾವತ್ತೂ ಸಿಂಪಡಣೆ ಮಾಡಲ್ಲ. ಯಾಕಂದ್ರೆ ರಾಸಾಯನಿಕ ಮಾಡಿದ್ರೆ ಆಲ್ಮೋಸ್ಟ್ ಏನಂತಂದ್ರು ದೈಹಿಕವಾಗಿ ನೈಸರ್ಗಿಕವಾಗಿ ಗಿಡ ಬೆಳೆಯಲ್ಲ, ರಾಸಾಯನಿಕ ಬೆಳಿತತೆ. ಯಾವತ್ತಿದ್ರು ಅದು ವೇಸ್ಟೇ. ನಾವು ನೈಸರ್ಗಿಕವಾಗಿ ಅಜೋಸ್ಪೆರಿಲಮ್ ಅಂತ ಒಂದು ಔಷಧಿ ಬರುತ್ತೆ. ಅಜೋಸ್ಪೆರಿಲಮ್ ಬಿಟ್ಟು ಮತ್ತೆ ಸಗಣಿ ಗೊಬ್ಬರ, ಗೋಮೂತ್ರ ಹಾಕಿ ಮಾಡಿರೋದು. ಇದು ಮಡಿ ತರ ಮಾಡಿರೋದು. ಈಗ 5,500 ಗೋಟ್ ಒಂದು ಪಟ್ಟಿಯಲ್ಲಿದೆ. ಈಗ ಚಿತ್ರಹಳ್ಳಿಯಿಂದ 50-60 ವರ್ಷ ಹಳೆ ಗಿಡಗಳಿಂದ ಕಿತ್ಕೊಂಡ್ ಬಂದಿರೋ ಗೋಟ್ ಇದು. ಅಂದ್ರೆ ನೀವು ಯಾವಾಗ ಹಾಕಿದ್ದು? ಎಷ್ಟು ದಿನ ಹಾಕಿರೋದು ನಾವು ಕರೆಕ್ಟ್ ಮಾರ್ಚ್ 17ನೇ ತಾರೀಕು ಹಾಕಿರೋದು. ಎಷ್ಟು? 17ನೇ ತಾರೀಕು? ಮಾರ್ಚ್ 17, ಮಾರ್ಚ್, ಏಪ್ರಿಲ್, ಮೇ 3 ತಿಂಗಳಿಗೆ 2 ಎಲೆ ಬಂದಿದೆ. 2 ಎಲೆ. ಈಗ ಅದನ್ನ ನೆಕ್ಸ್ಟ್ ಪ್ರೊಸೀಜರ್? ನೆಕ್ಸ್ಟ್ ಅದನ್ನ 2 kg ಪಾಕೆಟ್ ಒಳಗೆ ಹಾಕ್ತಿವಿ. ಈಗ ಪಾಕೆಟ್ ಎಲ್ಲಿ ತಗೊಂಬಂದ್ರಿ? ಪಾಕೆಟ್ ನಾವು ಬೆಂಗಳೂರು ಇಂಡಸ್ಟ್ರಿಯಲ್ ಏರಿಯಿಂದ ತರಿಸಿದ್ದೇನೆ. ಬೆಂಗಳೂರು ಇಂಡಸ್ಟ್ರಿಯಲ್ ನಮ್ಮ ದಾವಣಗೆರೆ, ಶಿವಮೊಗ್ಗ ಸುತ್ತಮುತ್ತ 170 ರೂಪಾಯಿ 180 ರೂಪಾಯಿ ಕೆಜಿ ಇದೆ. ಇರಾನ್ ಯುದ್ಧ ಇದೆಯಲ್ಲ, ಇದಕ್ಕೆ ಇರಾನ್ ಯುದ್ಧ ಇದ್ರು ಪಾಕೆಟ್ ಮಾಡಕ್ಕೆ ಕಚ್ಚೆ ತೈಲ ಬೇಕೇ ಬೇಕು. ಅದು ಇರಾನ್ ಯುದ್ಧ ಅಂತ ಕಾರಣ ಕೊಟ್ಟು 170 ರೂಪಾಯಿ ಇದ್ದಾರೆ. ರಾಜಾಜಿನಗರದಲ್ಲಿ ನಮ್ಮ ಫ್ರೆಂಡ್ ಒಬ್ಬನಿದ್ದಾನೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ, ಒಂದು ಫ್ಯಾಕ್ಟರಿ ಇದೆ, ಅಲ್ಲಿಂದ ತರಿಸಿರೋದು. 120 ರೂಪಾಯಿ ಕೆಜಿ ತರಿಸಿದ್ದೀನಿ. 120 ರೂಪಾಯಿ ಕೆಜಿ. ನೆಕ್ಸ್ಟ್ ಅದನ್ನ ಪಾಕೆಟ್ ತಗೊಂಬಂದು ಮತ್ತೆ ಅದು ಮಣ್ಣು ನಾನು ಇಲ್ಲಿ ಕೆರೆ ಇದೆ, ಅರಕೆರೆ ಅಂತ ಇದೆ, ಹೊನ್ನಳ್ಳಿ ಹತ್ರ ಅರಕೆರೆಯಿಂದ ಅಲ್ಲಿ ಸ್ವಲ್ಪ ಮುಂದುವರೆ ಮಾಸಡಿ ಕೆರೆ ಅಂತ ಇದೆ. ಅಲ್ಲಿ ಪ್ಯೂರ್ ಕೊಳಿತಿರೋ ಮಣ್ಣು ಸಿಗುತ್ತೆ. ಓಕೆ, ನೋಡಿ ಅದರಲ್ಲಿ 7ರಿಂದ 8 ಟೈಪ್ ಆಫ್ ಮಣ್ಣು, ಕೊಳಿತಿರೋ ಮಣ್ಣು ಸಿಗುತ್ತೆ. ಅದಕ್ಕೆ ಆಲ್ಮೋಸ್ಟ್ ಮಣ್ಣು ಹಾಕಿದ್ರು ಸಗಣಿ ಗೊಬ್ಬರ ಹಾಕೋದೇ ಬೇಡ, ಅಷ್ಟು ಪೌಷ್ಟಿಕಾಂಶ ಇದೆ ಮಣ್ಣಲ್ಲಿ. ಅದು ಫುಲ್ ಕೊಳಿತಿರೋದು ನೋಡಿರ್ಬೋದು, ಅಲ್ಲಿ ಕರಿ ಕೊಳಿತಿರೋ ಮಣ್ಣಿದೆ, ಅಂಶ ಇದೆ. ಒಳ್ಳೆ ಅದಕ್ಕೆ ಗಿಡಗಳಿಗೆ ಒಳ್ಳೆ ಪೌಷ್ಟಿಕಾಂಶಗಳು ಬರುತ್ತೆ. ಆಲ್ಮೋಸ್ಟ್ ಪೊಟ್ಯಾಷಿಯಂ, ನೈಟ್ರೋಜನ್ ಎಲ್ಲ ಮಣ್ಣಲ್ಲೇ ಇದೆ. ನೆಕ್ಸ್ಟ್ ಈಗ ಆಯ್ತು, ಮಣ್ಣಿಂದನ ಆಯ್ತು. ಈಗ ಅಂದ್ರೆ 2 kg ಪಾಕೆಟ್ ಮಾಡಕತ್ತೀರಾ? 2 kg ಪಾಕೆಟ್ ಎಷ್ಟು ಮಣ್ಣು ಹಾಕ್ಬೇಕು, ಎಷ್ಟು ನೀರ್ ಹಾಕ್ಬೇಕು? ಅದು ನೀರ್ ಮಾತ್ರ ಸ್ಪ್ರಿಂಕ್ಲರ್ ತರ ಹಾಕ್ತಿರ್ಬೇಕು. ಸ್ಪ್ರಿಂಕ್ಲರ್ ಟೈಪ್ ಅಂದ್ರೆ ಈ ಟೈಪ್ ಸ್ಪ್ರಿಂಕ್ಲರ್ ಇದೆಯಲ್ಲ, ಅದಕ್ಕೆಲ್ಲ ಸ್ಪ್ರಿಂಕ್ಲರ್ ಈಗ ಖಾಲಿ ಜಾಗ ಇದೆಯಲ್ಲ, ಸ್ಪ್ರಿಂಕ್ಲರ್ ಟೈಪ್ ಹಾಕಿ ಬಿಡ್ತೀನಿ ನಾನು. 2 ದಿವಸಕ್ಕೊಮ್ಮೆ ನೀರ್ ಬಿಡೋದು. ಅಲ್ಲಿ ಆಲ್ಮೋಸ್ಟ್ ಒಂದ್ ದಿವಸಕ್ಕೆ 2 ಸಲ ನೀರ್ ಬಿಡ್ಲೇಬೇಕು. ಯಾಕಂದ್ರೆ ಬೇಸಿಗೆಗಾಲ ಇದೆ, ಮಳೆಗಾಲ ಬಂದ್ಮೇಲೆ ಮಳೆ ನೋಡ್ಕೊಂಡ್ ಬಿಡ್ಬೋದು. ಸರಿ ಆಯ್ತು. ಬೇಸಿಗೆ ಅಂದ್ರೆ ಈಗ 2 ಎಲೆ ಹೊಡೆದಿದ್ದಾವೆ ನೋಡ್ರಿ. ಇದು 2 ಅಡಿಯಲ್ಲಿ ಹೊಡೆದಿದೆ. ಇದೆಲ್ಲ 2 ಅಡಿಯಲ್ಲಿ ಹೊಡೆದಿದೆ ನೋಡಿ, ಇಲ್ಲಿ ಕಾಣ್ತಿದೆ. ಇದೆಲ್ಲ ಅಡಿಕೆ ಇದು ಸಾಲು ಹೆಂಗ್ ನೆಟ್ಟಿದೆ ನೋಡ್ರಿ. ಇಲ್ಲಿ ಹತ್ರ ಬನ್ನಿ ತೋರಿಸಿ ನೋಡಿ, 1 ಇಂಚಿ ನೆಟ್ಟಿದೀವಿ. ಸಾಲು ಒಂದೇ ಬಂದಿದೆ. ಆಲ್ಮೋಸ್ಟ್ ಒಂದು 7,000 ಗೋಟಲ್ಲಿ ನಮ್ದು
ಆಲ್ಮೋಸ್ಟ್ ಒಂದು 300 ಇಂದ 400 ಗೋಟು ಅಷ್ಟೇ ಉಳ್ಕೋಬಹುದು. 6800 ಇಂದ 6700 ಗೋಟ್ ಅಂತ ಪಕ್ಕ ಬಂದೇ ಬರುತ್ತೆ. ಒಂದೇ ಬರುತ್ತೆ. ಗೊತ್ತಿದೆಯಲ್ಲ, ಅಡಿಕೆ ಗೋಟಿನ ಒಂದು ಮಾತು ಹೇಳ್ತೀನಿ ಕೇಳ್ರಿ. ಗೋಟ್ ನೆಡೋದು ಅಮಾವಾಸ್ಯೆಗೆ, ಗಿಡ ನೆಡಬೇಕಾಗಿರೋದು ಉಣಿಮೆಗೆ. ಅವಾಗ ಗಿಡ ಚೆನ್ನಾಗ್ ಬರುತ್ತೆ. ಓಕೆ ನೋಡ್ರಿ, ಇಂಥ ಮಾಹಿತಿಗಳು ನಮಗೆ ಗೊತ್ತಿರಲ್ಲ. ಈಗ ಆಲ್ರೆಡಿ ಇದೆಲ್ಲ ಗೋಟ್ ತೆಗ್ದು ಇಲ್ಲಿ ಇದ್ರ ಹಾಕ್ತೀರಾ ಬಳ್ಳಿಲಿ. ಒಂದ್ ತೆಗೀರಿ ನೋಡೋಣ ಹೆಂಗ್ ತೆಗಿತೀರ. ಜಸ್ಟ್ ನೋಡ್ಲಿ, ಎಬ್ಬಿ ಹಿಂಗಂದ್ರೆ ಬರುತ್ತೆ ಅಷ್ಟೇ. ಈಸಿ ಕೈಯಿಂದ ಕೀಳೋದು ಆ ಥರ ಎಲ್ಲ ಮಾಡಿದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಗಿಡ ಹರ್ಕೊಂಡತ್ತೆ. ಅದ್ರದ್ದು ಮಾಹಿತಿ ಹೇಳ್ಬೋದಲ್ಲ. ನೋಡಿ ಇದೇ ಗಿಡ ನೋಡ್ರಿ, ಇಲ್ಲಿ ಬಿಳಿ ಕಲರ್ ಅಣು ಕಾಣ್ತಿದೆ ನೋಡಿ, ಕಾಣ್ತಿದೆ ನಿಮ್ಗೆ? ಅದೇ ಅಜೋಸ್ಪೆರಿಲಮ್. ಅದು ಜೈವಿಕ ಅನ್ನೋದು ಆಲ್ಮೋಸ್ಟ್ ಬೇರ್ ಕೊಳೆ ರೋಗ ಆ ತರ ಆಗಿ ಬಿಡಲ್ಲ ಅದು. ನೋಡಿ ಇಲ್ಲಿ ಹತ್ರ ಬನ್ನಿ ತೋರಿಸ್ತೀನಿ. ಜಸ್ಟ್ ಹಿಂಗಿರುತ್ತಲ್ಲ, ಹಿಂಗೆಬ್ಬಿ ಇಂತ ಅನ್ನೋದಷ್ಟೇ. ಹಿಂಗೆಬ್ಬಿ ಇಂತ ಅಂದ್ರೆ ಬರುತ್ತೆ ಗಿಡ ಆಟೋಮೆಟಿಕ್ ಅಷ್ಟೇ. ನೋಡ್ರಿ, ಗೌಡ್ರು ಸಿಕ್ಕಂತ ಟೈಮ್ನಲ್ಲಿ ಈ ಥರ ಒಂದು ಕೆಲಸ ಮಾಡ್ತಿದ್ದಾರೆ. ಗೌಡ್ರಿಗೆ ಒಳ್ಳೇದಾಗ್ಲಿ. ಗುಡ್ ಲಕ್ ಗೌಡ್ರೆ. ಥ್ಯಾಂಕ್ಸ್. ಈ ಥರ ಪ್ಯಾಕೆಟಿಂಗ್ ಎಲ್ಲ ಮಾಡಿ ಇಡ್ತಿದ್ದೀರಾ ಸಾಲಲ್ಲಿ ಇಡ್ತಿದ್ದೀರಾ? ಬರೀ ಪ್ಯಾಕೆಟಿಂಗ್ ಮಾಡೋದು ಯಾವ ರೀತಿ ಅಂತ ನೋಡ್ಕೊಂಬರ್ರಿ. ಪ್ಯಾಕೆಟಿಂಗ್ ಮಾಡಕ್ಕೆ ಎಷ್ಟು ಜನ ಕರ್ಸಿರಿ? ಏನು ಈಗ ಇವತ್ತು 4 ಜನ ಬಂದಿದ್ದಾರೆ. ನಾಳೆ 12 ರಿಂದ 13 ಜನ ಬರ್ತಿದ್ದಾರೆ. ಯಾಕಂದ್ರೆ 7,000 ಗೊತ್ತಾಗುತ್ತಲ್ಲ, ನಾವು 2 ರಿಂದ 3 ದಿವಸದಲ್ಲಿ ಮುಗಿಸ್ಬೇಕು. ಆ ಕಾರಣದಿಂದ ಇವತ್ತು 4 ಜನ ಬಂದಿದ್ದಾರೆ. ನಾಳೆ 12 ರಿಂದ 13 ಜನ ಬರ್ತಾರೆ. ಅವ್ರನ್ನೇ ಕೇಳ್ರಿ, ಹೇಳ್ತಾರೆ. ಅವ್ರಿಗೆ ಬಹಳ ನೀವು ಒಂದ್ ಸ್ವಲ್ಪ ಹೇಳ್ಬೇಕು, ಅಲ್ಲಿ ಅವ್ರು ಹೇಳ್ತಾರೆ. ಅವ್ರಿಗೆ ಇವರು ನಾನು ಸಣ್ಣನಿಂದನೇ ಇವರು ನನ್ನ ನೋಡ್ಕೊಂಡಿದ್ದಾರೆ. ನಮ್ಮ ಹೊಲದಲ್ಲೆಲ್ಲ ಇವರ ಕೆಲಸ ಮಾಡೋದು. ಬೇವನಹಳ್ಳಿ ಅಂತ, ಗುಡ್ಡ ಬೇವನಹಳ್ಳಿ ಅವರು ಇವರೆಲ್ಲ ಪ್ಯಾಕೆಟಿಂಗ್ ಮಾಡೋದು. ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ, ಪ್ಯಾಕೆಟಿಂಗ್ ಮಾಡಿದ್ರೆ ಎಕ್ಸ್ಪೀರಿಯನ್ಸ್ ಇದೆ. ಅಣ್ಣ, ಇದು ಎಷ್ಟು ಕೆಜಿ ಪ್ಯಾಕೆಟ್ ಮಾಡ್ತಾರೆ ನೀವು? 2 ಕೆಜಿ ಪ್ಯಾಕೆಟ್. ಈಗ ಗಿಡಗಳು ಎಷ್ಟು ತಿಂದವು? ಇವೆಲ್ಲ 3 ತಿಂಗಳು. ಅಂದ್ರೆ ಈಗ ಪ್ಯಾಕೆಟಿಗೆ ಇಷ್ಟೇ ಮಣ್ಣು ಹಾಕ್ಬೇಕು ಏನಂತಂದಿನ ರೈತ? ಇಲ್ಲ, ಏನಿಲ್ಲ. ಲೂಸ್ ಇರ್ಬಾರ್ದು ಪ್ಯಾಕೆಟ್ ಲೂಸ್ ಇಡ್ದಂಗೆ ಇದು ಮಾಡ್ಬೇಕು. ಇದು ಪ್ಯಾಕೆಟ್ ಎಷ್ಟು? 2 ಕೆಜಿ ಪ್ಯಾಕೆಟ್ ಇದೆ. 2 ಕೆಜಿ ಪ್ಯಾಕೆಟ್. ಪ್ಯಾಕೆಟ್ ಇದೇ ಸೈಜ್ ಬರೋದಿಲ್ಲ ಇವು? 5 ಕೆಜಿ ಪ್ಯಾಕೆಟ್ ಅದಾವ, 1 ಕೆಜಿ ಪ್ಯಾಕೆಟ್ ಅದಾವು. ಇವು 2 ಕೆಜಿ ಪ್ಯಾಕೆಟ್ ಇಷ್ಟ ಬರೋದು. ಈಗ ಎಷ್ಟು ದಿವಸದಲ್ಲಿ ಮುಗಿದ್ರೆ ಕೆಲಸ ಇದು? ಇನ್ನೊಂದು 2 ದಿನ ಮುಗಿತೈತ್ರಿ. ಇನ್ನೊಂದು 2 ದಿನ ಮುಗಿತೈತಿ. ಬಟ್ ಪ್ಯಾಕೆಟ್ ಲೂಸ್ ಆಗಂಗಿಲ್ಲ. ಲೂಸ್ ಆತಪ್ಪ ಅಂತಂದ್ರೆ ಗಿಡ ಆತಲ್ಲ. ಇಲ್ಲ, ಹತ್ತವು. ಮಣ್ಣು ಜಾಸ್ತಿ ಹಿಂಗ ಹಾಕಿದ್ವಿ ಅಂದ್ರ ನೀರ್ ಹಾಕ್ತಾರಲ್ಲ, ಪಾಡಾಗ ನೀರ್ ಒಳಕ್ ಮಣ್ಣು ನೆನ್ಕೊಂಡ್ ಎಂಡಿ ಪಂಡಿ ಒಳಕ್ ಹೋಗತ್ತೆ. ಬೇರು ಮೇಲ್ ಬರಲ್ಲ. ಬೇರು ಮ್ಯಾಕ್ ಬರಲ್ಲ.